ಓಕೆ ಸೊ ಫ್ಯಾಮ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಟ್ರಕ್ಕಿಂಗಿಗೆ ಅಂತ ಸ್ವಚ್ಛ ಭಾರತ್ ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಯಾವ ಸ್ಪಾಟಿಗೆ ಹೋಗ್ತಾ ಇದೀವಿ ಅಂತ ನಮ್ಮ ಭಾವನಕ್ಕ ಹೇಳ್ತಾರೆ. ಮೊದಲಿಂದನೇ ಕಣಿವೆಗೆ ಹೋಗ್ತಿದ್ವಿ, ತುಮಕೂರು ಚಿಕ್ಕನಾಕ್ನಳ್ಳಿ ತಾಲೂಕು ಸೈಡ್. ಓಕೆ, ಸೊ ಇವಾಗ ನಾವು ಯಾವ ಬಸ್ಸಲ್ಲಿ ಬಸ್ ನಂಬರ್ 1 ಇದ್ದೀವಿ, ಎಲ್ಲರೂ ಇದ್ದೀವಿ. ಸೊ ಸೇ ಹಾಯ್ ಟು ಮೈ ವ್ಲಾಗ್. ಸೊ ಎಸ್, ಇವತ್ತು ಏನೇನಾಗುತ್ತೆ, ಹೆಂಗೆ ಹೋಗ್ತೀವಿ, ಎಲ್ಲ ಹೋಗ್ತೀವಿ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಸ್ಟೇ ಟ್ಯೂನ್ ಗೈಸ್. ಫೈನಲಿ ನಮ್ಮ ಬಸ್ ಫಸ್ಟ್ ಸ್ಟಾರ್ಟ್ ಇದೆ. ಎಲ್ಲರೂ ಒಂದು ಕೂಗಾಕಿ. ಹಂಗೆ ನಮ್ಮ ಬಸ್ಸಲ್ಲೇ ಟಿಫನ್ ಇಟ್ಟಿದ್ದಾರೆ. ಹೊಟ್ಟೆ ಹಸಿ ಆದ್ರೆ ಗೈಸ್, ಇವ್ರಿಗೆ ಬರೋದು ಒಂದೇ ಮೆನ್ಯೂ ಅನ್ಸುತ್ತೆ. ಯಾವಾಗಲೂ ಇದೊಂದನ್ನೇ ಮಾಡಿಸ್ತಾರೆ ಪ್ರತಿ ಸತಿ. ದಟ್ಸ್ ಫೈನ್. ಹೆಂಗಿರೋ ನಮ್ಮ ಬಸ್ಸಲ್ಲೇ ಇದೆ. ಹೊಟ್ಟೆ ಹಸಿ ಆದ್ರೆ ಎಲ್ಲರೂ ತಿನ್ಕೋತೀವಿ ಅಷ್ಟೇ. ಸೊ ಗೈಸ್, ಫೈನಲಿ ವಿ ಆರ್ ಹಿಯರ್. ಎಲ್ಲರೂ ಫುಲ್ ಪ್ಯಾಕಿಂಗ್ ಆಗೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಸಕ್ಕಾಪಟ್ಟೆ ಬಿಸಿಲಿದೆ. ಎಷ್ಟು ಟೈಮ್ ಇನ್ನು ಇವಾಗ ಜಸ್ಟ್ 8:30ಗೆ ಇಷ್ಟು ಬಿಸಿಲಿದೆ. ಸೊ ದಿಸ್ ಇಸ್ ಅ ಸ್ಪಾಟ್ ವಿ ಆರ್ ಗೋಯಿಂಗ್ ಟು ಟ್ರಕ್ ಟುಡೇ. ಸೊ ಎಸ್, ಬನ್ನಿ, ವಿತೌಟ್ ಡಿಲೇ ಲೆಟ್ಸ್ ಗೆಟ್ ಟು ದಿ ವ್ಲಾಗ್. ಟಿಫನ್ ಹೆಂಗೆ ನೋಡಿ ಗೈಸ್, ಎಷ್ಟು ಜನ ನಿಂತಾರೆ. ಗೈಸ್, ಗರ್ಲ್ಸ್ ಹಾಸ್ಟೆಲಿಂದ ಟಿಫನ್ ಬಂದಿದೆ. ಸಾರಿ, ಬಾಯ್ಸ್ ಹಾಸ್ಟೆಲಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ತಾರೆ, ಅವಾಗ ಚೆನ್ನಾಗಿ ಮಾಡಿಸಲ್ಲ ಅಷ್ಟೇ. ಸೊ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ನನ್ನ ಹತ್ರ ಕೇಳಬೇಕು ಫೀಡ್ಬ್ಯಾಕ್ನ. ಹೇಳಪ್ಪ ನೀನೆ. ಸೂಪರ್ ಆಗಿದೆ. ಓ ವಾವ್ ಗೈಸ್, ಸೂಪರ್ ಆಗಿದೆಯಂತೆ. ಆ್ಯಂಡ್ ವಿತ್ ದ್ಯಾಟ್ ಐ ಹ್ಯಾವ್ ಡ್ರೈ ಗುಲಾಬ್ ಜಾಮೂನ್ ಆಲ್ಸೋ. ಇವಳಿಗೆ ಇವಳಿಗೆ 2 ಹಾಕ್ಸ್ಕೊಟ್ಟಿದ್ದೀನಿ, 2 ತಿಂದಿದ್ದಾಳೆ ಗೈಸ್ ಇವಳು. ಹುಷಾರಿಲ್ಲ, ಬಾಯಲ್ಲಿ ಒಂಥರ ಆಗಿದೆ, ಅದಕ್ಕೆ ತಿಂದೆ. ಫೈನ್. ಕರ್ಕೊಂಡ್ಬರ್ತೀವಿ ಅಂತ ಹೇಳಿದ್ವಿ. ಇದು ಮೊದಲಿಂಗನ ಕಣಿವೆ ಏನು ಟ್ರೆಕ್ಕಿಂಗ್ ಪ್ಲೇಸ್ ಇದೆಯಲ್ಲ, ಇದು ಚಿಕ್ಕನಾಕ್ನಳ್ಳಿ ತಾಲೂಕಿಗೆ ಸೇರಿರೋದು. ಆಯ್ತಾ? ಚಿಕ್ಕನಾಕ್ನಳ್ಳಿ, ನಾವು ತಿಪ್ಟೂರು ತಾಲೂಕು, ನಮ್ಮ ಕಾಲೇಜ್ ಇರೋದು ತಿಪ್ಟೂರು ತಾಲೂಕಲ್ಲಿ. ಅವ್ರಿಗೆ ಟೆಲಿಕಾಸ್ಟು ನಮ್ಮ ತಿಪ್ಟೂರು ತಾಲೂಕಿನ ಪೀಪಲ್ ಅಂದರೆ ಸ್ಟೂಡೆಂಟ್ಸ್ಗೆ ಆಗಲಿ ಕಾಲೇಜಿಗೆ ಆಗಲಿ. ಚಿಕ್ಕನಾಕ್ನಳ್ಳಿ ನಮ್ಮ ತೀರ್ಥರಾಂಪುರ ತೀನಂಶ್ರೀ ನರ್ಸರಿ ಬಂದಿದ್ದೀರಾ. ನಾವು ಮುಂದಿನ ಸ್ಥಳ ಸ್ವಚ್ಛತಾ ಕಾರ್ಯಕ್ರಮ ಗೋಡೆಗೆರೆ ಮತ್ತು ಜಾಣೇರ್ ಬೀಟ್ ಸಂಬಂಧಪಟ್ಟಿರೋ ಬೀಟು ಮತ್ತು ಸಾದ್ರಳ್ಳಿ ಬೀಟು, ಈ 3 ಗಸ್ಟ್ಗಳಲ್ಲಿ ನೀವು ಈಗ ಸ್ವಚ್ಛತಾ ಕಾರ್ಯಕ್ರಮ ಅನ್ಕೊಂತೀರಾ. ಈಗ ನಿಮ್ಮಲ್ಲಿ 2 ಟೀಮ್ ಆಗಬೇಕು. ಅರೆಮಲೆನಾಡು ಅಂತ ಕರೀತೀವಿ. ಈ ಕರ್ನಾಟಕದ 175 ತಾಲೂಕುಗಳಲ್ಲಿ ಕೆಲವೇ ತಾಲೂಕು ಅರೆಮಲೆನಾಡಿನ ವಾತಾವರಣ ಇರ್ತಕ್ಕಂಥ 25ರಿಂದ 30 ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆಗಡೆ ಬಾಯ್ಸ್ ತುಂಬ ಬಿಸಿಲಿದೆ. ಬೈ ಬೈ. ಬ್ಲಾಗಿಗೆ ಹಾಕ್ತೀನಿ, ಆಡ್ರೋ, ಮಾತಾಡ್ರೋ. ಗೈಸ್ ಇಷ್ಟು ಕಸ
ಇಷ್ಟು ಕಸ ಕಲೆಕ್ಟ್ ಮಾಡಿಸ್ಕೊಂತ ಇದ್ದೀನಿ ಗೈಸ್. ಕೀರ್ತಿ ನಿನಗೋಸ್ಕರ ತಗೋ. ಕಸ ಆಯ್ತಾ ಇದೀವಿ ಕೈಸ್. ಬರ್ಡೇಗಳು ನೋಡ್ರು ಇನ್ನೊಂದು ಹೆಂಗೆ ತೆಗಿಬೇಡ ಅಷ್ಟೇ ಥರ ಒಂದು ಹಾಕಪ್ಪ. ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ನಿಂದ. ಕಸ ಆಯ್ತಾ ಇದೀವಿ ನಾ ಅವನು ಫುಲ್ ಬಿಟ್ಟು ಬಿಲ್ಡಪ್ ತಗೊಂಡಿದ್ದಾನೆ ಗೈಸ್. ಫುಲ್ ಶೋಕಿ ಮಾಡ್ತಿದ್ದಾನೆ ನಾನು. ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ನಮ್ಮ ಗರ್ಲ್ಸ್ ನೋಡಿ ಗೈಸ್ ಎಷ್ಟೆಲ್ಲ ಕಷ್ಟಪಡ್ತೀವಿ. ಹಿಂದೋಗಿ ಎಮ್ ಸಿ ಈಗ ಹಾರಿಸ್ಬಿಡ್ರಿ ಕಂಡ್ರೆ ಹಂಗೆ ತೆಗೀರಿ. ನಮ್ಮ ಹಸಿರು ಬರೀ ಆರ್ಗ್ಯಾನಿಕ್ ಮಾತ್ರ ಹಾಕ್ತಿದ್ದಾರೆ ಗೈಸ್. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಂಗೆ ಹುಷಾರಿಲ್ಲದ ಕಾರಣ ನಾನು ಸದ್ಯಕ್ಕೆ ಮುಸ್ತಫಾ ಆಗಿದ್ದೀನಿ. ಮುಸ್ತಫಾ ಪ್ಲೀಸ್. ಇವಾಗ ಬರೀ ಏನಿದ್ರು ಕಸ ಇದು ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ವ್ಯೂ ಚೆನ್ನಾಗಿದೆ ನೋಡಿ ಗೈಸ್. 3, 2, 1 ಸ್ಟಾರ್ಟ್. ಸಾಂಗ್ ಶುರು ಮಾಡಿ. ಅಲ್ಲಿ ಕಸ ಎಲ್ಲ ಇದು ಎಲ್ಲ ಆಯಿತು. ಇವಾಗ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀವಿ. ಏನೋ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರಂತೆ, ಗೊತ್ತಿಲ್ಲ. ನಿಂತಿದ್ದೀವಿ. ಭಾವನ ನಮಗೆ ಹುಣ್ಸೆಹಣ್ಣು ಮರ ಹತ್ರ ನಿಂತಿದ್ವಿ. ಹುಣ್ಸೆಹಣ್ಣು ಕಿತ್ತನ ಅಂದರೆ ಒಂದು ಚೆನ್ನಾಗಿಲ್ಲ. ಸೊ ಅದಕ್ಕೆ ಅದ್ರ ಹೂವು ಟೇಸ್ಟ್ ತೋರಿಸಲು ಆ್ಯಕ್ಚುಲಿ ಚೆನ್ನಾಗಿದೆ. ಎಲ್ಲೇ ಅದು ಯಾವುದೇ ಅದೇನೆ ಅದು ಬೇರೆದು ಕಿತ್ತು. ಹಾಂ ಇಲ್ಲಿದೆ ನೋಡಿ ಗೈಸ್. ಲೈಫ್ ಟೈಮಲ್ಲಿ ಒಂದ್ಸತಿ ತಿನ್ನು ನೋಡಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಗೈಸ್. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವಾಯ್ಸ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಇನ್ನೂ ಏನೇನಿದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಗೋ. ಕ್ಯಾಮ್ರಾ ಆಫ್. ಗೈಸ್ ಫೈನಲಿ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ, ನಾ ಹೋಗಿಲ್ಲ. ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್ ಲಾಲಿಪಾಪು ಕೊಡಲ್ಲ ಗೈಸ್ ನನಗೆ. ದಿಸ್ ಇಸ್ ದ ಪ್ಲೇಸ್. ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ತಿಂದು ಸುಸ್ತಾಗ್ತಿದೆ. ಬಟ್ ಗೈಸ್ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಎಲ್ಲ ಹೆಂಗಿರುತ್ತೋ ಹಾಗೆ ಇದೆ. ಬಟ್ ಕವಲು ದಾರಿ ಇದೆ ಇಲ್ಲಿ ನಡೆಯೋಕ್ಕೆ ವ್ಯೂ ಪಾಯಿಂಟಿಗೆ. ಕವಲು ದಾರಿ ಚೆನ್ನಾಗಿದೆ ಅಲ್ಲ. ಈ ಗ್ರೀನ್ ಒಂಥರ ಚೆನ್ನಾಗಿರುತ್ತೆ. ನಂಗೆ ಈ ಗ್ರೀನ್ ತುಂಬ ಇಷ್ಟ. ನನಗೆ ಹುಷಾರಿಲ್ಲ ಅನ್ನೋದೇ ಮಸ್ಬಿಡ್ತೈತೆ. ಅಂದರೆ ಜಾಸ್ತಿ ಹುಷಾರಿಲ್ಲ ಅನಿಸ್ತಿದೆ, ಆಗ್ತಿಲ್ಲ. ಆಂಬುಲೆನ್ಸಿಗೆ ನಾನೇ ಫಸ್ಟ್ ಪೇಷಂಟ್ ಅಂತಿದೆ. ಏನೇ ಆದರೂ ಆರಾಮಾಗಿ ಹೋಗ್ಬೋದು ನೋಡಿ ಇಲ್ಲಿ. ಜಾರ ಬಿಡ್ಲಿಕ್ಕಾರ ಗೈಸ್ ಏನೇ ಅಂದರು ಏನೋ ಹೇಳೋಕ್ಕೆ ಬಂದೆ ಮಾತು ಮರ್ಸಿಲ್ಲು. ಹಾಂ ಏನೇ ಅಂದರು ಎಷ್ಟೇ ಕಾಸ್ಟ್ಲಿ ಕ್ಯಾಮ್ರಾ ಆಗಲಿ ಏನೇ ಆಗಲಿ ಕಣ್ಣಲ್ಲಿ ಏನು ಕ್ಯಾಪ್ಚರ್ ಮಾಡ್ತೀವಿ ಅದಷ್ಟೇ ಇರೋದು, ಉಳ್ಕೊಳ್ಳೋದು. ಇದೆಲ್ಲ ಏನು ಹೋಗುತ್ತೆ ಬರುತ್ತೆ ಹೋಗುತ್ತೆ ಅಷ್ಟೇ. ಎಲ್ಲರೂ ಮಾಡ್ತಾರೆ. ಹಾಂ ಎಷ್ಟು ಚೆನ್ನಾಗಿರಲ್ಲ. ನಮ್ಮ ಕಣ್ಣಿಗೆ ಬೇರೆ ಥರ ಕಾಣಿಸ್ತಿದೆ, ಕ್ಯಾಮ್ರಾ ಕಣ್ಣಿಗೆ ಬೇರೆ ಥರ ಕಾಣಿಸ್ತಿರುತ್ತೆ. ಬಟ್ ನಮ್ಮ ಕಣ್ಣಿಗೆ ನಿಜವಾಗ್ಲೂ ತುಂಬ ಪ್ಲೆಸೆಂಟ್ ಆಗಿದೆ. ತುಂಬ ಅಂದರೆ ತುಂಬ ಪ್ಲೆಸೆಂಟ್ ಆಗಿದೆ. ಚೆನ್ನಾಗಿದೆ. ದಿಸ್ ಈಸ್ ದ ಪ್ಲೇಸ್. ಅಲ್ಲೋಗಿ ಮೇಲೆ ನಿಂತ್ಕೊಂಡು ಇಡೀ ವ್ಯೂನ ನೋಡಬೇಕಂತೆ. ಸೊ ಲೆಟ್ಸ್ ವೇಟ್ ಫಾರ್ ದ್ಯಾಟ್. ನಮ್ಮ ಟೀಮವರು ಎಷ್ಟೊಂದು ಜನ ಕಾಣಿಸ್ತಿಲ್ಲ, ಬರಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ. ಇಲ್ಲಿಂದಲೇ ನೋಡಿ ಎಷ್ಟು ಚೆನ್ನಾಗಿದೆ. ಬರಲೇಬೇಕು. ಸಾರಿ ಅವ್ರು ಕರೀರಿ ಅಂದರು ಅದಕ್ಕೆ ಕರಿ. ಗೈಸ್ ಫೈನಲಿ ವಿ ಆರ್ ಟಾಪ್ ವ್ಯೂಗೆ ಬಂದಿದ್ದೀವಿ. ಅದು ಕಾಣುತ್ತೆ. ದಿಸ್ ಈಸ್ ದ ವ್ಯೂ ಪಾಯಿಂಟ್. ಚೆನ್ನಾಗಿದೆ. ಅಲ್ಲಿ ಗೈಸ್ ಅಲ್ಲಿ ರೋಡ್ ಕಾಣಿಸ್ತಿದೆ ನಿಮಗೆ. ದಟ್ ಈಸ್ ರೋಡ್. ಜನ ನೋಡಿ ಗೈಸ್ ಅಲ್ಲಿ. ನನಗೆ ಹೈಟ್ ಫೋಬಿಯಾ ಇಲ್ಲ, ಸೊ ಅದಕ್ಕೆ ನಾನು ಆರಾಮಾಗಿ ಇದೇನು ಸ್ವಲ್ಪ ಅಷ್ಟೇನಿಲ್ಲ.
ನಡ್ಕೊಂಡು ಹೋಗ್ತಿದ್ದೀವಿ. ಇಷ್ಟು ಮೇಲೆ ಇದ್ದೀವಿ. ಚೆನ್ನಾಗಿದೆ ಗೈಸ್. ಸೊ ಎಸ್, ಮೇಲೆ ಹೋಗಿ ಬಂದ್ವಿ. ಫೋಟೋಸ್ ತಕ್ಕೊಳ್ಳೋಕ್ಕೂ ನಿಜವಾಗ್ಲೂ ಸ್ಟ್ರೆಂತ್ ಅಂತೂ ನಮ್ಮ ಹತ್ರ ಇಲ್ಲ, ಆಗ್ತಾ ಇಲ್ಲ ಯಾರಿಗೂ. ಹೋಗ್ಬೇಕು ಗೋವಿಂದ ಅಂತ ಆಡ್ತಾಳೆ. ಸೊ ಫೋಟೋಶೂಟ್ಸ್ ಎಲ್ಲ ನಡೀತಿದೆ. ನಂಗೆ ಯಾಕೋ ನಿಜವಾಗ್ಲೂ ಫೋಟೋಶೂಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬಟ್ ಫೋಟೋಸ್ ತಗೊಳಕ್ಕೆ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ಸೊ ವಿತೌಟ್ ಡಿಲೇ ವಿ ಗೋಯಿಂಗ್ ಡೌನ್. ಕೆಳಗಡೆ ಹೋಗ್ಬಿಟ್ಟು ಬೇರೆ ಏನು ನೆಕ್ಸ್ಟ್ ಏನಿದೆ ಅದು ನೋಡಿಕೊಂಡು ಸದ್ಯಕ್ಕೆ ರೆಸ್ಟ್ ಮಾಡ್ತೀವಿ, ಏನಿಲ್ಲ. ಗೈಸ್, ಬಸ್ಸಲ್ಲೆಲ್ಲ ಫನ್ ಆಯಿತು. ಇವಾಗ ಅದು ಪ್ಲೇಸಿಗೆ ಊಟಕ್ಕೆ ಕರ್ಕೊಂಬಂದಿದ್ದಾರೆ. ಯಾವುದೋ ಪ್ಲೇಸಿಗೆ ಊಟಕ್ಕೆ ಇವೆಲ್ಲ ಟೆಂಪಲ್ ಅಂತ ಕರ್ಕೊಂಬಂದಿದ್ದಾರೆ ಗೈಸ್. ನೋಡೋಣ. ಆಲ್ರೆಡಿ ಫುಲ್ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ ನಂದಂತೂ. ಸೊ ಎವ್ರಿ ಮನ ಹಿಯರ್ ಏನು ಊಟ ಮಾಡ್ತಿದಾರೆ ನೋಡೋಣ. ಸೇಮ್ ಪಲಾವ್ ಇಲ್ಲ ಅಂದರೆ ಮಕ್ಕಳ ಮೇಲೆ ಹೋಗ್ಬಿಡ್ತೀನಿ. ಗೈಸ್, ನಿಜವಾಗ್ಲೂ ದೇವಸ್ಥಾನಕ್ಕೆಲ್ಲ ಹೋಗೋಷ್ಟು ಪೇಷನ್ಸ್ ಇಲ್ಲ, ಎನರ್ಜಿನೇ ಇಲ್ಲ. ಇವರೆಲ್ಲ ಹೋಗ್ತಾರಂತೆ, ಹೋಗಿ ಬರ್ರಿ ಅಂತ ಹೇಳಿದ್ರೆ ಶೂ ಎಲ್ಲ ಬಿಚ್ಚಿ ಯಾರು ಹೋಗೋದು ಕಾಂಟ್. ಇವ್ರು ಮೋಸ, ಇವ್ರದೆಲ್ಲ ಫುಲ್ ಮೋಸ ಗೈಸ್. ಯಾವಾಗಲೂ ಬಿಟ್ಟು ಬಿಟ್ಟು ಓಡಾಡ್ತಾರೆ. ನಮ್ಮನು ಫಿಶಿಂಗ್ ಮಾಡೋಣ ಅಂತಿದ್ದಾಳೆ. ಇಟ್ಸ್ ನಾಟ್ ಫಿಶ್ ಆ್ಯಕ್ಚುಲಿ. ಇಟ್ಸ್ ಇಟ್ಸ್ ನಾಟ್ ಬೇಬಿ ಫಿಶ್. ಇಟ್ಸ್ ಫ್ರಾಗ್. ವಾಟ್ ಇಸ್ ದಟ್? ವಾಟ್ ಯು ಕಾಲ್ ದಟ್? ವಾಟ್ ಯು ಕಾಲ್ ದಟ್? ಟ್ಯಾಡ್ಪೋಲ್. ಯಾ, ಸಿ ಇಲ್ಲಿ ಇದೆ ನೋಡಿ. ಇದಾ ಅಲ್ಲೇ ಇಲ್ಲಿ ಓಡಾಡ್ತಿದ್ದೆಲ್ಲ ಇಲ್ಲಿ. ಬ್ಲ್ಯಾಕ್ ದಿಸ್ ಒನ್ ಇಸ್ ಇಟ್. ಇದು ಹಾವುಗಿವು. ಸೊ ಎಸ್, ದಿಸ್ ಈಸ್ ವಾಟ್ ಇಟ್ ಈಸ್. ಇದಕ್ಕೋಸ್ಕರ ನಾವು ಅಲ್ಲಿಂದ ಬಂದ್ವಿ ಕಷ್ಟಪಡ್ಕೊಂಡು. ಬಟ್ ಫೈನ್. ಯಾವ ಟೆಂಪಲ್ ಅಂತ ಗೊತ್ತಿಲ್ಲ. ಅದು ಸ್ವಲ್ಪಲ್ಲಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಹೋಗಿ ಶೂ ಹಾಕೊಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಊಟಕ್ಕೆ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಹೋಗಿ ಕ್ಯೂ ಅಲ್ಲಿ ಕಷ್ಟಪಟ್ಟು ತೊಗೊಂಬಂದಿದ್ದೀನಿ. ಮೆನ್ಯೂ ಬಂದು ಪಾಯಸ, ಕೋಸಂಬರಿ ಆ್ಯಂಡ್ ಅನ್ನ ಸಾರಿದೆ. ಅನ್ನ ಸಾರು ನನಗೂ ಅಪೂರ್ವಂಗೂ ಸಪ್ರೇಟಾಗಿ ಹಾಕ್ಸ್ಕೊಂಬಂದಿದ್ದೀನಿ. ಅಲ್ಲಿ ಒಂದೇ ತಟ್ಟೆ, ಚಿಕ್ಕ ಚಿಕ್ಕ ತಟ್ಟೆ ಇರೋದ್ರಿಂದ ಒಂದೇ ತಟ್ಟೆಲಿ ಹಾಕೋಕ್ಕಾಗದೇ ಇರೋದಕ್ಕೆ. ಸೊ ಎಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಗೈಸ್, ನಮಗೆ ಮೋಸ ಮಾಡಿ ಎಲ್ಲರೂ ಕೆಳಗಡೆ ಇಳೀರಿ ಫೋಟೋ ತೊಗೊಬೇಕು ಅಂತ ಅಂದರು. ಆಮೇಲೆ ಕೊನೆಗೆ 6 ಬಸ್ಸಿಗೆ ಹೋಗಲಿ ಅಂತ. ಬಿಕಾಸ್ ಬಸ್ಗಳೆಲ್ಲ ಫುಲ್ಲು
ಯಾರು ಎಲ್ಲೆಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ರು. ಸೊ ಒರಿಜಿನಲ್ ಬಸ್ ಯಾರು ಯಾವ ಬಸ್ಸಲ್ಲಿ ಬಂದಿದ್ರು ಆ ಬಸ್ಸಲ್ಲೇ ಹೋಗಬೇಕು ಅಂತ ಎಲ್ಲರೂ ಇಳಿಸೋದು. ಎಲ್ಲರೂ ಜೋರಾಗಿ ಓಡಿ 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 ಹೋಗ್ತಾರೆ. ನಮ್ಮ ಬಸ್ಸಲ್ಲಿ ಮಾತ್ರ ಆರಾಮಾಗಿ ಹೋಗ್ತಾ ಇದೀವಿ. ಯಾಕೆ ಗೊತ್ತಾ, ಎಲ್ಲರೂ ಡಿಗ್ನಿಟಿ ಮೇಂಟೈನ್ ಮಾಡಿದ್ದೀವಿ. ಆ್ಯಂಡ್ ನಮ್ಮ ಬಸ್ಸವರು ಎಲ್ಲರೂ ಸೇಫಾಗಿ ಸೀಟ್ಸ್ನೆಲ್ಲ ಲಾಕ್ ಮಾಡಿದ್ದೀವಿ, ಅಲಾಟ್ ಮಾಡಿ ಇಟ್ಕೊಂಡಿದ್ದೀವಿ. ಪೀಸ್ ಆಗಿದ್ದೀವಿ ನಾವು. ಅವರೆಲ್ಲ ಕಷ್ಟಪಡ್ತಿದ್ದಾರೆ ನೋಡಿ, ಅಲ್ಲತ್ತದ ಇಲ್ಲತ್ತದ ಅಂತ ಅನ್ಕೊಂಡು. ನೋಡಿ ಯೂನಿಟಿ, ನಮ್ಮ ಬಸ್ಸಲ್ಲಿ ಯೂನಿಟಿ ಇದೆ ಗೈಸ್, ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಹಿಪ್ 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 ಹಿಪ್. ಬರ್ತಾನು ಇಷ್ಟೇ ಜೋಶಿತ್ತು, ಹೋಗ್ತಾನು ಇಷ್ಟೇ ಜೋಶಿದೆ ನಮ್ಮ ಬಸ್ಸಲ್ಲಿ. ನಮ್ಮ ಪ್ರೈವಸಿ ಡಿಸ್ಟರ್ಬ್ ಮಾಡ್ತಾರೆ. ನೆಕ್ಸ್ಟ್ ಮಾಡು 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 ಮಸ್ಕಾ ಮಸ್ಕಾ. ಒಂದ್ ಹುಡುಗಿ ಬಂದಪ್ಪ, ನೋಡ್ದಾಗ ಏನಪ್ಪ ಇಷ್ಟ ಚೆನ್ನಾಗಿ ಓದ್ತಾಳೆ, ಫ್ರೆಂಡ್ ಬೆಂಚಲ್ಲೇ ಕುತ್ಕೋತಾಳೆ, ಟೀಚರ್ಸ್ಗೆಲ್ಲ ಕಾಲ್ ಮಾಡಿ ಹಾಕೊಡ್ತಾಳೆ ಅಂತಿದೆ. ಅವಳ ಹೆಸರು ಚೇತನ. ಕ್ಲಾಸ್ ಅವರೆಲ್ಲ ಯಾಕಪ್ಪ ಇವ್ರಿ ಕ್ಲಾಸ್ ಅವಳ ಅನ್ಕೊಳ್ಳೋರು. ಆದ್ರೆ ಇವಾಗ ನಾವೆಲ್ಲರೂ ಒಂದ್ ಸಾಂಗ್ ಆಡಿದ್ವಿ. ಯಾವ ಸಾಂಗು? ಯಾವ ಸಾಂಗು? ಲಂಗ ದಾಣಿ ಎತ್ತಾಗೈತೆ ಕಾಲೇಜ್ ಹುಡುಗಿರ
ಲಾಸ್ಟ್ ಸಾಂಗ್ ಇನ್ ದಿಸ್ ಬಸ್ ಸಾಕಲ್ರಿ ರಕ್ತ ಸಂಬಂಧ ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಸಾಚಿ ತೋಳುಗಳನ್ನು ಹಿಡಿದಪ್ಪಿಕೊಳ್ಳುವುದು ನನ್ನ ಪ್ರತಿಭಾವನ್ನು ನಮ್ಮನೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆಯುವೆಂದು. ಓ my friend, ನನ್ನ ಕಂಪನಿಯ ಒರೆಸುವ ಸ್ನೇಹಿತ. ಓ my friend, ನನ್ನ ಸ್ನೇಹವಿದು ಇರಲಿ ಶಾಶ್ವತ. ಓಕೆ ಗೈಸ್, ಸೊ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ಇಟ್. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಇಟ್ ವಾಸ್ ಜಸ್ಟ್ ವರ್ತ್ ಆಫ್ 300 rupees ಟ್ರಿಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ವಾಸ್ ವೆರಿ ಲವ್ಲಿ. ಇದೇ ಫಸ್ಟ್ ಟೈಮ್ ನಾನು ಬರೀ ಗರ್ಲ್ಸ್ ಜೊತೆನೇ ಟ್ರಿಪ್ ಮಾಡಿದ್ದು, ಗರ್ಲ್ಸ್ ಜೊತೆನೇ ಇದ್ದಿದ್ದು. ಸೊ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಸೊ ಎಸ್, ಥ್ಯಾಂಕ್ ಯು KIT ಫಾರ್ ಆರ್ಗನೈಸಿಂಗ್. ಬಚಾವಾಗಿದ್ದೀವಿ. ಹಾಂ, ನಾಳೆ ರಜಾ ಇದೆ, ಇಲ್ಲಾಂದರೆ ನಾನು ಗೊತ್ತಿಲ್ಲ, ನಾನು ಹೋಗ್ತಾನೆ ಇರಲಿಲ್ಲ. ಸೊ ಎಸ್, ಥ್ಯಾಂಕ್ ಯು KIT ಫಾರ್ ಆರ್ಗನೈಸಿಂಗ್ ದಿಸ್ trip and see you all in the next vlog. Bye bye.